ಈ ಕಡೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಅಧಿಕಾರಿಗಳ ಶಿವಮೊಗ್ಗದಲ್ಲಿ ಏನು ಶರಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗೆ ಸಂಬಂಧಿಸಿದಂತೆ ಸಮಸ್ಯೆ ಗೌರವಿತ ಅರಣ್ಯ ಸಚಿವರು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಮಾಡಿಕೊಂಡು ನಮ್ಮ ಶಿವಮೊಗ್ಗ ವೃತ್ತದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ಸಂಕಲ್ಪ ಮಾಡಿ ಹೋದಂತ ಗೌರವಿತ ಖಂಡ್ರೆ ಸಾಹೇಬರಿಗೆ ನಮ್ಮ ಮಲ್ನಾಡಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಗೌರವಿತ ಸಚಿವರು ಮಾತಾಡಬೇಕಾದಾಗ ಮೊದಲನೇ ಒಂದು ಆದ್ಯತೆ ಶರಾವತಿ ಮುಳುಗಡೆ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿರೋದು ನಮ್ಮೆಲ್ಲರೂ ಕೂಡ ಒಂದು ಮತ್ತೊಮ್ಮೆ ಧೈರ್ಯ ತುಂಬುವಂತ ಒಂದು ವಿಚಾರ ಅಂತ ತುಂಬಾ ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 1958ನೇ ಈ ಸಮಸ್ಯೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಆ ಸರ್ಕಾರಗಳಿದ್ದಾಗ ಆ ಸರ್ಕಾರಗಳ ಒಂದು ಪರಿಶ್ರಮ ಹಾಕಿದ್ದಾರೆ. ಅದ್ರ ನೆಮ್ಮದಿಯಿಂದ ಯಾವೊಬ್ಬ ಮುಳುಗಡೆ ಪ್ರದೇಶದ ರೈತ ಬದುಕಲು ಸಾಧ್ಯ ಆಗ್ತಾ ಇಲ್ಲ. ಒಂದು ತಲೆಮಾರಿಗೆ ಆಲ್ರೆಡಿ ಕಳೆದು ಹೋಗ್ತಾ ಇದೆ. ಹಾಗಾಗಿ ಬರೋ ದಿನದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ತಾವು ಕೂಡ ಎ ಹಾಕಿದಿರಿ. ಹಿಂದಿನ ಸರ್ಕಾರ ಕೂಡ ಪ್ರಯತ್ನ ಮಾಡಿತ್ತು. ಹಾಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಎಲ್ಲಾ ರೀತಿಯಂತ ಪ್ರಯತ್ನ ಮಾಡಿ ಒಂದು ನೆಮ್ಮದಿಯ ಒಂದು ರಿಸಲ್ಟ್ ಅನ್ನು ಬರೋ ದಿಕ್ಕಿನಲ್ಲಿ ಈ ಅವಧಿಯಲ್ಲಿ ತಮ್ಮ ಹೆಚ್ಚಿನ ಒಂದು ಸಹಕಾರ ಒಂದು ಕೋರ್ಟ್ ಇನ್ನೊಂದು ಮಾಡೋಣ. ನಾನು ಕೂಡ ಬೇರೆ ನೀವು ಬಂದಾಗ ಸಮಯ ಜೋಡಿಸಿಕೊಂಡು ಮೊನ್ನೆ ತಾವು ಕೂಡ ಗೌರವಿತ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಬಂದಿದ್ದೀರಿ. ಹಾಗಾಗಿ ಈ ಅವಧಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಈ ಬಾರಿ ರಿಸಲ್ಟ್ ಸಿಗಬೇಕು. ಸೊ ಆ ದಿಕ್ಕಲ್ಲಿ ಇನ್ನು ಫುಲ್ ಫ್ಲೆಡ್ಜ್ ಆಗಿ ನಮ್ಮ ಹೈಯರ್ ಅಥಾರಿಟಿ ನಮ್ಮ ಸೀನಿಯರ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಜಿ ಅವರು ಇತರ ಎಲ್ಲ ಅಧಿಕಾರಿಗಳಿದ್ದಾರೆ. ಹಾಗಾಗಿ 75-80 ವರ್ಷ ಎಳ್ಕೊಂಡ್ಬಂದು ಆಗಿದೆ. ಈಗ ಇನ್ನೂ ಎಳೆಯಲ್ಲ. ಇದು ನಾವು ಕೂಡ ಸರ್ಕಾರ ಮಾಡಿದೀವಿ, ತಾವು ಕೂಡ ಮಾಡಿದಿರಿ. ಆ ಸಂದರ್ಭದಲ್ಲಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನು ಒಂದು ಇಕ್ಕಟ್ಟಿ ಸಿಕ್ಕಾಕೊಂಡು ರೈತರು ನ್ಯಾಯ ಸಿಗ್ತಾ ಇಲ್ಲ. ಆ ದಿಕ್ಕಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರಮ ಹಾಕೋ ದಿಕ್ಕಿನಲ್ಲಿ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನ ಮಾಡ್ತೀನಿ ಸರ್. ಎರಡನೇದು, ಇಲ್ಲಿ ಶರಾವತಿ ಜೊತೆಗೆ ಚಕ್ರ ಇರ್ಬೋದು, ವರಾಯಿ ಇರ್ಬೋದು, ಸಾವೇಹಕ್ಲಿ ಇರ್ಬೋದು, ಈ ಎಲ್ಲರ ಜಲವಿದ್ಯುತ್ ಯೋಜನೆಗಳು ಈ ರಿಸರ್ವ್ಗಳು ಆಗ್ಬೇಕಾದಾಗ ಇಲ್ಲೂ ಕೂಡ ಒಂದು ಮುಳುಗಡೆ ಪ್ರದೇಶಗಳು ಇದ್ದಾರೆ. ಮತ್ತೆ ಶಿಫ್ಟಿಂಗ್ ವಿಲೇಜಸ್ ಕೂಡ ಇದೆ ಸರ್. ಇಲ್ಲಿ ಉದಾಹರಣೆಗೆ ಒಂದು ಸಣ್ಣ ಒಂದು ಗ್ರಾಮದ ಉದಾಹರಣೆ ಹಾಲಕ್ಕೊಳ್ಳಿ ಅಂತ ಇದೇ ತರ ತಮಗೆ ಬಂದಿದ್ದ ಮನವಿಯನ್ನು ಕೂಡ ಕೊಟ್ಟಿದೆ ಸರ್. ತುಂಗಾ ಡ್ಯಾಮ್ ಕಟ್ಟಬೇಕಾದಾಗ ಶಿಫ್ಟಿಂಗ್ ಆದಂತ ವಿಲೇಜ್ ಸರ್. ಅದು ಎಲ್ಲಾ ರೀತಿಯಂತ ಅವರಿಗೆ ಹಕ್ಕನ್ನ ಕೊಟ್ಟು ಎಲ್ಲದೂ ಕೂಡ ಆಗಿದೆ. ಈಗ ಅವ್ರ ರೈಟ್ಸ್ ಅದು ಅವ್ರ ಜಾಗವನ್ನ ನಾವು ಮುಂದ್ಕೊಂಡು ಅವ್ರು ತೆಗೆದುಕೊಂಡು ಶಿಫ್ಟಿಂಗ್ ಮಾಡಿ ಕೊಟ್ಟಿದ್ವಿ. ಮತ್ತೆ ಅದು ಪೂರ್ತಿ ಇವತ್ತು ತುಂಗಾ ನದಿಯಿಂದ ಅವರಿಗೆ ವಾಟರ್ ಸೋರ್ಸ್ ಕೂಡ ಕೊಟ್ಟಿದ್ವಿ. ಕೆನಾಲ್ ಮುಖಾಂತರ ನೀರು ಕೂಡ ಅವ್ರಿಗೆ ಕೊಡ್ತಾ ಇದ್ವಿ ಸರ್. ಅಚೂರ್ಡ್ ಇರಿಗೇಷನ್ ಆಗಿದೆ. ಆದ್ಮೇಲೂ ಕೂಡ ಇವತ್ತು ಆ ಭಾಗದಲ್ಲಿ ಸುಮಾರು 500 ಎಕರೆ ಜಾಗದವರು ಇವತ್ತು ಕೂಡ ಫಾರೆಸ್ಟ್ ಇಂದ ನೋಟಿಸ್ ಅನ್ನು ಕೊಡ್ತಾ ಇತ್ತು. ಅಂದ್ರೆ ಇಲ್ಲೇನ್ ಸಮಸ್ಯೆ ಆಗಿದೆ, ಇದೆಲ್ಲದೂ ಕೂಡ ಮುಳುಗಡೆ, ಇದೆಲ್ಲದೂ ಕೂಡ ಏನಾಗಿದೆ, ನಾವು ಕಾನೂನು ಪ್ರಕಾರ ಆ ಸಂದರ್ಭದಲ್ಲಿ ಮಾಡಲಿಂತ ಒಂದು ತಪ್ಪೇನಿದೆ. ಇವತ್ತು ಈ ಭಾಗದ ಸಾವಿರಾರು ಜನ ರೈತರು ಯಾರು ಕೂಡ ನೆಮ್ಮದಿಯಿಂದ ಬದುಕಕ್ಕೆ ಆಗ್ತಾರೆ ಸರ್. ಹಾಗಾಗಿ ಇದನ್ನ ನಿಮ್ಮ ಮಟ್ಟದಲ್ಲೇ ಈ ಮಟ್ಟದಲ್ಲೇ ಇದು ಶಾಶ್ವತವಾದಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್. ಸೊ ಈಗ ಆ ದೃಷ್ಟಿಯಿಂದ ಏನು ನಮ್ಮ ಅಧಿಕಾರ ನಿಲ್ವೇನು, ನಮ್ಮ ಸರ್ಕಾರದ ನಿಲ್ವೇನು, ನಮ್ಮ ಸರ್ಕಾರದ ಚೌಕಟ್ಟಲ್ಲಿ ಏನ್ ಮಾಡ್ಬೋದು, ಇದು ಒಂದ್ ಸರ್. ಉದಾಹರಣೆಗೆ ಸರ್, ಈಗ ಕಂದಾಯ ಭೂಮಿಗೆ ಗೋಮಾಳ ಇರ್ಬೋದು, ಮುಬ್ಬತ್ತು ಇರ್ಬೋದು, ಸರ್ಕಾರಿ ಭೂಮಿ ಇರ್ಬೋದು, ಈ ದರ್ಖಾಸ್ ಮುಖಾಂತರ ರೈತರಿಗಾಗಲೇ ಭೂಮಿ ಕೊಟ್ಟಾಗಿದೆ. ಈಗಾಗಲೇ ಅಲ್ಲಿ RTC ಅಲ್ಲಿ ಈಗ ಮತ್ತೀಗ ಫಾರೆಸ್ಟ್ ಇದರಿಂದ ಅರಣ್ಯ ಅಂತ ಇನ್ಕಾರ್ಪೊರೇಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಬರೀ ನಮ್ಮ ಸಾಗರ ತೀರ್ಥಹಳ್ಳಿ ಕಡೆನೆ ಸುಮಾರು 3,000 ಜನ ರೈತರು ಈಗ ಈ ಒಂದು ಸಂಕಟಕ್ಕೆ ಸಿಕ್ಕಾಕೊಂಡಿದೆ ಸರ್. ನಮ್ಮ ಹೆಗಡೆ ಅವರು ಯಾವತ್ತೂ ಕೂಡ ಹೋರಾಟ ಕೂಡ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ಗಿರೀಶ್ ಆಚಾರ್ ಅಂತ ಹೇಳಿ ನಮ್ಮ ಅಧಿಕಾರಿಗಳನ್ನ ಈಗ ಶಿಕ್ಷುವಂತ ಒಂದು ಪರಿಸರವಾದಿ ಅಂತ ಅನ್ಕೊಂಡ್ ಪಾಪ ಎಸಿನೇ ಅಲ್ಲಿ ಕಂಟೆಂಪ್ಟ್ ಕೋರ್ಟ್ ಅಂತ ಹೇಳೋ ತರುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಈ ತರ ಪರಿಸರವಾದಿಗಳು ಸಂತೋಷ, ಪರಿಸರ ಉಳಿಬೇಕು, ಆದ್ರೆ ಜನಜೀವನ ಉಳಿಯಕ್ಕೆ ನಿಮ್ಮಿಗೂ ಕೂಡ ಸ್ಪಷ್ಟ ಇದೆ ಸರ್. ಹಾಗಾಗಿ ಏನಾದ್ರೂ ನೆಮ್ಮದಿಯ ಒಂದು ಕಂಕ್ಲೂಡ್ ಏನೋ ಮಾಡ್ಲಿಕ್ಕೆ ಆಗತ್ತ ಇದ್ರ ಮುಖಾಂತರ ಮಲ್ನಾಡು ಕೆಲವು ಸಮಸ್ಯೆಗಳನ್ನು ಬಗೆಹರಿಸಕ್ಕಾಗಂತೂ ನಮ್ಮ ಶಾಸಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ.